ನೋಡಿದ್ರೆ ದಾವಣಗೆರೆಯಲ್ಲಿ 50-50 ಅಂತ ಇದ್ರು, ಬಾಗಲಕೋಟೆಯಲ್ಲಿ ಬಿಜೆಪಿ ಅಂತ ಇದ್ರು. ಬಟ್ ಎಲ್ಲ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿ ಕಾಂಗ್ರೆಸ್ ಅಲ್ಲಿ ಜಯಬೇರಿಯನ್ನ ಬಾರಿಸಿದೆ. ಬಟ್ ಕಾಂಗ್ರೆಸ್ ಯಾಕೆ ಅಷ್ಟು ಇನ್ಸೆಕ್ಯೂರ್ ಆಗಿತ್ತೋ ಗೊತ್ತಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಅಂಡ್ ಇವನ್ ಬಾಗಲಕೋಟೆಯಲ್ಲಿ ಸ್ವತಃ ಅವರಿಗೆ ಒಂದು ನಂಬಿಕೆ ಇದ್ದಂತೆ ಕಾಣ್ತಾ ಇರಲಿಲ್ಲ. ಅದರ್ವೈಸ್ ಬಾಗಲಕೋಟೆ ಸತೀಶ್ ಜಾರಕಿಹೊಳಿ ಅವರು ಡ್ಯಾಮ್ ಶ್ಯೂರ್ ಆಗಿದ್ರು, ಇಲ್ಲ ನಾವು ಗೆಲ್ತೀವಿ ಅಲ್ಲಿ ಅಂತ. ಯಾಕಂದ್ರೆ ಆ ರೀತಿಯಾದಂತ ಸೋಷಿಯಲ್ ಇಂಜಿನಿಯರಿಂಗ್ ಅವರು ತಂದೆ ಮಗ ಅಲ್ಲಿ ಬೀಡು ಬಿಟ್ಟಿ ಮಾಡಿದ್ರು. ಅಂಡ್ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣಕ್ಕಿಂತ ಬಾಗಲಕೋಟೆ ತುಂಬಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ಬಿಕಾಸ್ ಆಫ್ ಹಿಸ್ ಓನ್ ಕಮ್ಯುನಿಟಿ ವೋಟರ್ಸ್ ಅಂಡ್ ಅಹಿಂದ. ಸೊ ಅಹಿಂದ ಫ್ಯಾಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಲ್ಲ ಅಂತಂದ್ರೆ ಅದು ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆನೆ ಪ್ರಶ್ನೆ ಬೀಳ್ತಾ ಇತ್ತು. ಹೀಗಾಗಿ ಅದು ಕೂಡ ಅವರು ತುಂಬಾ ಆ ಒಂದು ಫ್ಯಾಕ್ಟರ್ಗೋಸ್ಕರ ತಮ್ಮ ಅತ್ಯಂತ ಆಪ್ತ ಸತೀಶ್ ಜಾರಕಿಹೊಳಿ ಅವರನ್ನ ಅಲ್ಲಿ ಬಿಟ್ಟಿದ್ರು. ಅಂಡ್ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಮೈಕ್ರೋ ಕಮ್ಯುನಿಟಿಯನ್ನು ಕೂಡ ತುಂಬಾ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಹಾಗೆ ನೋಡಿದ್ರೆ ಉಮೇಶ್ ಮೇಟಿ ಸ್ಟ್ರಾಂಗ್ ಕಾಂಪಿಟೇಟರೇ ಅಲ್ಲ. ಸೊ ಬಿಕಾಸ್ ಅವ್ರಿಗೆ ಅನುಕಂಪ ಇತ್ತು, ತಂದೆ ತೀರ್ಕೊಂಡಿದ್ದಾಗಿ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಒಬ್ರು ಕೊಡ್ಬೇಕಾಗಿತ್ತು. ಇವನ್ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ನನ್ ಬೇಕು ಅಂತ ಲಾಸ್ಟ್ ಮಿನಿಟ್ ವರ್ಗೂ ಕೂಡ ಫೈಟ್ ಮಾಡಿದ್ರು. ಕೊನೆಗೆ ಉಮೇಶ್ ಮೇಟಿ ಅವ್ರು ಕೊಟ್ರು. ಉಮೇಶ್ ಮೇಟಿ ಅವರಂತೂ ಮೀಡಿಯಾ ಜೊತೆ ಮಾತಾಡ್ಲೇ ಇಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ, ಮಾತಾಡಕ್ ಬರ್ದೇ ಇದ್ರು ಕೂಡ ತಂದೆ ಎಲೆಕ್ಷನ್ ಅಲ್ಲಿ ತುಂಬಾ ಸಕ್ರಿಯವಾಗಿ ಭಾಗವಹಿಸಿದ್ರು.